ಬಿ ಜೆ ಪಿ ಮೋಸ್ಟ್ ಇಂಡಿಸಿಪ್ಲಿನ್ ಪಾರ್ಟಿ, ಡಿಸಿಪ್ಲಿನ್ ಪಾರ್ಟಿ ನಾವು. ಸೊ ಆರ್ ಅಶೋಕ್ ಅವರು ತೆಪ್ಪಗಿರೋದು ಕಲಿಬೇಕು. ಈಗ ಬಡ್ಜೆಟ್ ಬರ್ತಿದೆ, ಯಾವನಾದರೂ ಬಂದು ಒಬ್ಬ ಲೆಟ್ರ್ ಕೊಟ್ಟಿದ್ದಾನ ಸರ್ ಇಂಥ ಯೋಜನೆ ಕೊಡಿ, ಮಿಸ್ಕಿದ್ರೆ ಮೈಸೂರು ಅಂತಾರೆ, ಸ್ಟೇಷನ್ ಅಂತಾರೆ, ಜಾತಿಗಳ ಮಧ್ಯೆ ಕೋಮುಗಲಭೆ ತರ್ತಾರೆ. ನಾಳೆ ಯಾವನಾದರೂ ಹೊಡ್ಕೊಂಡು ಬಡ ಮಕ್ಕಳು ಬೀದಿಗೆ ಬಂದು ಅವ್ರ ಲೈಫ್ ಹಾಳು ಮಾಡ್ಕೊಂಡ್ರೆ ಪ್ರತಾಪ್ ಸಿಂಹ ನೀನು ಆಗ್ತೀಯಾ? ಅಶೋಕ್ ಅವರೇ ನೀವು ಆಗ್ತೀರಾ? ಸಿ ಟಿ ರವಿ ನೀವು ಆಗ್ತೀರಾ? ಯತ್ನಾಳ್ ನೀವು ಆಗ್ತೀರಾ? ನೀವು ನಿಮ್ಮ ಮಕ್ಕಳು US ಅಲ್ಲಿ UK ಅಲ್ಲಿ ಚೆನ್ನಾಗಿ ಓದ್ಕೊಂಡೇ ಬರ್ತಿದ್ದಾರೆ, ಬಡವ್ರ ಮಕ್ಕಳೇ ಬೀದಿಗೆ ಬರಬೇಕಲ್ಲ. ಎಲ್ಲ ಏನು ಫೈರ್ ಬ್ರ್ಯಾಂಡ್ಗಳು ಅಂತ ಪ್ರೂವ್ ಮಾಡ್ಕೊಳಕ್ಕೆ ಒಬ್ಬೊಬ್ಬನು ಬಾಯಿ ಚಪಲ ಬಾಯಿ ತೆವಲುಗಳನ್ನ ಒಳಗಾಕ್ತಾರೆ. ಇಟ್ ಈಸ್ ಅ ವರ್ಬಲ್ ಡಯಾರಿಯಾ ಅವರೆಲ್ಲ ಮಾಡ್ತಿರೋದು ಅಲ್ವಾ? ವರ್ಬಲ್ ಡಯರಿ ಅಂತ ಕನ್ನಡದಲ್ಲಿ ಅವ್ರನ್ನೇ ಅರ್ಥ ಮಾಡ್ಕೊಳಕ್ಕೆ ಹೇಳಿ. ರೀ ದಮ್ಮಿರೋದಕ್ಕೆ 16ನೇ ಬಡ್ಜೆಟ್ ಮಂಡಿಸ್ತಿರೋದು ಪ್ರತಾಪ್ ಸಿಂಹ. ಬುಲ್ಡೇಸರ್ ಕಲ್ಚರ್ ಅಂದರೆ ಏನೊಂದು ಸ್ಟೇಟ್ನ ಹೆಂಗಂದ್ರೆ ಹಂಗೆ ನಡ್ಸೋಕ್ಕಾಗುತ್ತಾ? ನನಗೂ ಅನಿಸುತ್ತೆ ಪ್ರತಾಪ್ ಸಿಂಹನ ಯಾಕೆ ಒದ್ದೊಳಕ್ಕಾಗಲಿಲ್ಲ ಅಂತ. ಆದರೆ ಸ್ಟೇಟ್ ನಡೆಸೋದು ಅಷ್ಟು ಈಸಿ ಅಲ್ಲ. ನಮ್ಮ ಜನ್ರೇಷನು ನಮ್ಮ ಏಜಲ್ಲಿ ನಾವು ಯೋಚನೆ ಮಾಡೋ ಶೈಲಿನೇ ಬೇರೆ, ಅವ್ರು ಯೋಚನೆ ಮಾಡೋ ಶೈಲಿನೇ ಬೇರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.